ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆಯ 17ನೇ ದಿನದ ಪಯಣಕ್ಕೆ ಸುಸ್ವಾಗತ. ನಿನ್ನೆಯ ಭಾಗದಲ್ಲಿ ನಾವು ಈ ಬ್ರಹ್ಮಾಂಡದ ಚಕ್ರವು ಹೇಗೆ ಕರ್ಮದ ಮೇಲೆ ನಿಂತಿದೆ ಎಂದು ತಿಳಿದೆವು. ಇಂದು ಕೃಷ್ಣನು ಅತ್ಯಂತ ಪ್ರಮುಖವಾದ ವಿಷಯವನ್ನು ಪ್ರಸ್ತಾಪಿಸುತ್ತಿದ್ದಾನೆ. ಒಬ್ಬ ನಾಯಕ ಹೇಗಿರಬೇಕು? ಸಮಾಜದಲ್ಲಿ ಗೌರವವಿರುವ ವ್ಯಕ್ತಿಗಳು ಏಕೆ ಹೆಚ್ಚು ಜವಾಬ್ದಾರಿಯಿಂದ ವರ್ತಿಸಬೇಕು? ಮತ್ತು ಸ್ವತಃ ಭಗವಂತನಾದ ಶ್ರೀಕೃಷ್ಣನಿಗೆ ಯಾವುದೇ ಆಸೆಗಳಿಲ್ಲದಿದ್ದರೂ ಆತ ಏಕೆ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾನೆ? ಈ ಕುತೂಹಲಕಾರಿ ಪ್ರಶ್ನೆಗಳಿಗೆ ಇಂದಿನ ಉತ್ತರ ಸಿಗಲಿದೆ. ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಶ್ರೇಷ್ಠನಾದವನು ಏನನ್ನು ಮಾಡುತ್ತಾನೋ ಇತರ ಸಾಮಾನ್ಯ ಜನರೂ ಕೂಡ ಅದನ್ನೇ ಅನುಸರಿಸುತ್ತಾರೆ. ಆತನು ಯಾವುದನ್ನು ಪ್ರಮಾಣ, ಮಾದರಿ ಎಂದು ಒಪ್ಪುತ್ತಾನೋ ಲೋಕವು ಅದನ್ನೇ ಅನುಸರಿಸುತ್ತದೆ. ಇದು ಪ್ರಪಂಚದ ಅತಿ ದೊಡ್ಡ ಲೀಡರ್ಶಿಪ್ ಪಾಠ. ಮನೆಯಲ್ಲಿ ತಂದೆತಾಯಿ, ಶಾಲೆಯಲ್ಲಿ ಶಿಕ್ಷಕರು, ಸಮಾಜದಲ್ಲಿ ನಾಯಕರು, ಇವರು ಮಾಡುವ ಪ್ರತಿಯೊಂದು ಕೆಲಸವೂ ಇತರರ ಮೇಲೆ ಪ್ರಭಾವ ಬೀರುತ್ತದೆ. ನಾವು ಕೇವಲ ಮಾತಿನಿಂದ ಪಾಠ ಮಾಡಬಾರದು, ನಮ್ಮ ನಡವಳಿಕೆಯಿಂದ ತೋರಿಸಿಕೊಡಬೇಕು. ಅರ್ಜುನನೇ, ನೀನೊಬ್ಬ ಶ್ರೇಷ್ಠ ವೀರ. ನೀನು ಈಗ ಯುದ್ಧ ಬಿಟ್ಟು ಓಡಿಹೋದರೆ ಮುಂದಿನ ತಲೆಮಾರು ಕೂಡ ನಿನ್ನನ್ನೇ ಅನುಸರಿಸಿ ಹೇಡಿಗಳಾಗುತ್ತಾರೆ ಎಂದು ಕೃಷ್ಣ ಎಚ್ಚರಿಸುತ್ತಿದ್ದಾನೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತೆ ಏವಚ ಕರ್ಮಣಿ. ಪಾರ್ಥನೆ, ನನಗೆ ಈ 3 ಲೋಕಗಳಲ್ಲಿ ಮಾಡಬೇಕಾದ ಕೆಲಸವೇನೂ ಇಲ್ಲ. ನನಗೆ ಸಿಗದೇ ಇರುವಂಥದ್ದು ಅಥವಾ ನಾನು ಪಡೆಯಬೇಕಾದದ್ದು ಯಾವುದೂ ಇಲ್ಲ. ಆದರೂ ನಾನು ಕರ್ಮದಲ್ಲಿ ತೊಡಗಿಕೊಂಡಿದ್ದೇನೆ. ಕೃಷ್ಣನು ಇಲ್ಲಿ ತನ್ನನ್ನೇ ಉದಾಹರಣೆಯಾಗಿ ನೀಡುತ್ತಿದ್ದಾನೆ. ಭಗವಂತನಾದ ಅವನಿಗೆ ಯಾವ ಕೆಲಸದ ಅಗತ್ಯವೂ ಇಲ್ಲ, ಯಾವ ಫಲದ ಆಸೆಯೂ ಇಲ್ಲ. ಆದರೆ ಅವನು ಹೇಳುತ್ತಾನೆ, ನಾನೇನಾದರೂ ಕೆಲಸ ಮಾಡುವುದನ್ನು ನಿಲ್ಲಿಸಿದರೆ ಲೋಕದ ಜನರು ಸೋಮಾರಿಗಳಾಗಿ ನಾಶವಾಗುತ್ತಾರೆ. ಈ ಸೃಷ್ಟಿಯ ಸಮತೋಲನ ಕಾಪಾಡಲು ನಾನೇ ಕೆಲಸ ಮಾಡಬೇಕಾಗಿದೆ. ಭಗವಂತನೇ ಕೆಲಸ ಮಾಡುವಾಗ ಮನುಷ್ಯರಾದ ನಾವು ಕೆಲಸದಿಂದ ನುಣುಚಿಕೊಳ್ಳುವುದು ಸರಿಯೇ? ಅಜ್ಞಾನಿಗಳು ಫಲದ ಆಸೆಯಿಂದ ಕೆಲಸ ಮಾಡುತ್ತಾರೆ. ಆದರೆ ಒಬ್ಬ ಜ್ಞಾನಿಯಾದವನು ಆಸಕ್ತಿ ಇಲ್ಲದಿದ್ದರೂ ಫಲದ ಮೇಲೆ, ಲೋಕದ ಹಿತಕ್ಕಾಗಿ, ಸಮಾಜಕ್ಕೆ ದಾರಿ ತೋರಿಸಲು ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಕೆಲಸ ಮಾಡುವುದು ಅಹಂಕಾರಕ್ಕಾಗಿಯಲ್ಲ, ಲೋಕಸಂಗ್ರಹಕ್ಕಾಗಿ, ಅಂದರೆ ಜನರ ಕಲ್ಯಾಣಕ್ಕಾಗಿ ಇರಬೇಕು. ನಾವು ಮಾಡುವ ಕೆಲಸ ಕೇವಲ ಹೊಟ್ಟೆ ತುಂಬಿಸಿಕೊಳ್ಳಲು ಮಾತ್ರ ಇರಬಾರದು. ನಾವು ಇತರರಿಗೆ ಹೇಗೆ ಮಾದರಿಯಾಗಬಹುದು ಎಂಬುದು ಮುಖ್ಯ. ನೀವು ಯಾವುದೇ ಕೆಲಸ ಮಾಡಿ ಅದನ್ನು ಶ್ರೇಷ್ಠವಾಗಿ ಮಾಡಿ, ಯಾಕೆಂದರೆ ಯಾರೋ ಒಬ್ಬರು ನಿಮ್ಮನ್ನು ನೋಡಿ ಕಲಿಯುತ್ತಿರುತ್ತಾರೆ. ಸ್ನೇಹಿತರೆ, ಒಬ್ಬ ಉತ್ತಮ ನಾಯಕ ತನ್ನ ಆಚರಣೆಯ ಮೂಲಕ ಜಗತ್ತನ್ನು ಬದಲಾಯಿಸುತ್ತಾನೆ. ಇಂದು ನಾವು ಲೀಡರ್ಶಿಪ್ನ ಅದ್ಭುತ ಪಾಠವನ್ನು ಕೃಷ್ಣನಿಂದ ಕಲಿತೆವು. ಆದರೆ ನಾವು ಕೆಲಸ ಮಾಡುವಾಗ ನಮ್ಮ ಮೇಲೆ ಪ್ರಕೃತಿಯ ಗುಣಗಳು ಹೇಗೆ ಪ್ರಭಾವ ಬೀರುತ್ತವೆ? ನಾನೇ ಎಲ್ಲವನ್ನೂ ಮಾಡುತ್ತಿದ್ದೇನೆ ಎಂಬ ಅಹಂಕಾರ ಏಕೆ ಬರುತ್ತದೆ? ಇದನ್ನು ನಾವು ನಾಳಿನ 18ನೇ ಭಾಗದಲ್ಲಿ ತಿಳಿಯೋಣ. ಭಗವದ್ಗೀತೆಯ ಈ ಜ್ಞಾನ ನಿಮ್ಮನ್ನು ಉತ್ತಮ ನಾಯಕರನ್ನಾಗಿ ಮಾಡಲಿ. ಧನ್ಯವಾದಗಳು.